MLA ಸಾಹೇಬರು ತಮ್ಮ ಮಗಳ ಕನ್ಯಾದಾನ ಮಾಡೋ ಅಧಿಕಾರ ಕೊಟ್ಟು ಒಬ್ಬ ಮಗಳ ತಂದೆ ಆಗೋದು ಎಂಥ ಹೆಮ್ಮೆ ವಿಷಯ ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ. ನೀವು ಹೇಳ್ತಾ ಇರೋದು ನಿಜ ಮಾವ. ನಮ್ಮ ಸೂರ್ಯ ಆರ್ತಿನೂ ಒಂದು ಹೆಣ್ಮಗಳ ತಂದೆ ತಾಯಿ. ಅವ್ರಿಗೆ ಎಷ್ಟು ಖುಷಿ ಆಗ್ತಿರ್ಬೋದು. ಆರ್ತಿ, ನೀನ್ ನಿನ್ ಮಗಳ ಕನ್ಯಾದಾನ ಮಾಡ್ಬೇಕಾದ್ರೂ ಇಷ್ಟೇ ಹೆಮ್ಮೆ ಪಡ್ತೀಯ. ಇವತ್ತು ನಿಮ್ಮಿಬ್ರಿಂದ ಶೀಲಾ ಮತ್ತೆ ಕುಮಾರ್ ಮದುವೆ ಸಾಧ್ಯ ಆಯ್ತು. ಅವರಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ರು ಅಪ್ಪ. ಜೊತೆಗೆ ಶೀಲಾ ತಂದೆ ಆಶೀರ್ವಾದ ಸಿಕ್ತು ಅನ್ನೋದೇ ಖುಷಿ ನಮಗೆ. ಆದ್ರೆ ಇವತ್ತು ಆರ್ತಿಗೊಂದು ವಿಷಯ ಹೇಳಬೇಕು ಅಂತಿದ್ದೀನಿ. ಏನ್ ವಿಷಯ ಅಪ್ಪ? ಇದೆಲ್ಲದರ ಶ್ರೇಯಸ್ಸು ನಿನಗೆ ಸೇರುತ್ತೆ. ಇವತ್ತಿನವರೆಗೂ ನೀನು ಒಳ್ಳೆ ತಾಯಿ ಅನ್ನೋದನ್ನ ನಿರೂಪಿಸಿದ್ಯಾ. ಇವತ್ತು ನೀನು ಒಳ್ಳೆ ಹೆಂಡತಿ, ಜವಾಬ್ದಾರಿ ಇರೋ ಜೀವನ ಸಂಗಾತಿ ಅನ್ನೋದನ್ನು ನಿರೂಪಿಸಿದ್ಯಾ. ನಿನಗೆ ನಾನು 3 ತಿಂಗಳ ಸಮಯ ಕೊಟ್ಟಿದ್ದೆ. ಆದ್ರೆ ಇವತ್ತು ಆ ಷರತ್ತನ್ನು ವಾಪಸ್ ತಗೊಳ್ತಿದ್ದೀನಿ. ಏನೇ ಆದರೂ ಈ ಮನೆ ಮರ್ಯಾದೆನ ನೀನು ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ನಿನ್ನ ನೀ ಮನೆ ಸೊಸೆ ಮಾಡಿಕೊಂಡು ನಾವು ಒಳ್ಳೆ ಕೆಲಸನೇ ಮಾಡಿದ್ದೀವಿ. ಅಪ್ಪ, ನಿಮ್ ಕಣ್ಣಲ್ಲಿ ಈ ವಿಶ್ವಾಸ ನೋಡೋದಕ್ಕೆ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ನೀವು ನನಗೆ ಇನ್ನೊಂದು ಅವಕಾಶ ಕೊಡದೇ ಇದ್ದಿದ್ರೆ ಜೀವನ ಪೂರ್ತಿ ನಾನು ನಿಮ್ ನಂಬಿಕೆನ ಉಳಿಸ್ಕೊಳಕ್ಕಾಗ್ಲಿಲ್ವಲ್ಲ ಅನ್ನೋ ನೋವು ನನಗೆ ಕಾಡ್ತಾ ಇತ್ತು. ನನಗೆ ಆಶೀರ್ವಾದ ಮಾಡಿಪ್ಪ. ದೇವ್ರಿಗೆ ಒಳ್ಳೇದು ಮಾಡ್ಲಮ್ಮ. ಆರ್ತಿ, ನೀನ್ ನಿಧಾನವಾಗಿ ಎಲ್ಲದನ್ನ ಸರಿ ಮಾಡ್ತಿದ್ಯಾ. ಆದ್ರೆ ಇನ್ ಮುಂದೆ ನಾನು ಈ ಹುಚ್ಚು ಮೈದನನ್ ಬಗ್ಗೆ ನೀನು ಹೆಚ್ಚು ಗಮನ ಕೊಡ್ಬೇಕು. ಸಾಧ್ಯವಾದಷ್ಟು ಅವ್ರಿಗೆ ಪ್ರೀತಿ ಕೊಡು. ನನಗೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ. ಆರ್ತಿ, ಕೆಲವೊಂದ್ಸಲ ಜೀವನದ ದಾರಿ ತುಂಬಾ ಕಠಿಣವಾಗಿರುತ್ತೆ. ಗುರಿ ಸಾಧಿಸೋದು ಕಷ್ಟ ಆಗುತ್ತೆ. ಆದ್ರೆ ನೀನ್ ಧೈರ್ಯ ಕೇಳ್ಬೇಡ. ಆರ್ತಿ, ಏನತ್ತೆ? ತಗೋ ಅದು ತಗೋ ಹಾಕೋ. ಅಮ್ಮ, ಹಾಕೋ. ಅಮ್ಮ, ಅದು ನೀನೇನು ಮಾತಾಡ್ಬೇಡ. ಅರ್ಪಿತ ಬಳೆಗಳನ್ನ ಹಾಕೊಳ್ಳೋ ಸಂಪೂರ್ಣ ಹಕ್ಕು ನಿನಗಿದೆ. ನಾನು ನಿನ್ನ ತಪ್ಪು ತಿಳ್ಕೊಂಡಿದ್ದೆ. ಈ ಮನೆ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಸೂರ್ಯನ, ಈ ಮನೆ ಮರ್ಯಾದೆನ ಕಾಪಾಡಿದ್ಯಾ. ಇವರು ಕೂಡ ನಿನ್ ಬಗ್ಗೆ ತುಂಬಾ ಅಭಿಮಾನದಿಂದ ಮಾತಾಡ್ತಾ ಇದ್ರು. ತುಂಬಾ ಸಂತೋಷ ಆಗುತ್ತೆ ನಿನ್ನಂಥವಳ ಸೊಸೆಯಾಗಿ ಪಡೆದಿರೋದಕ್ಕೆ. ಅರ್ಪಿತ ಬಳೆಗಳನ್ನ ಹಾಕೊಳ್ಳೋಕೆ ನಿನಗೆ ಹಕ್ಕಿಲ್ಲ ಅಂದಿದ್ದೆ. ನಿನ್ ಮನ್ಸು ನೋಯಿಸಿದ್ದೆ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು. ಅಮ್ಮ, ದೊಡ್ಡವರು ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಾರ್ದು. ಅದು ಚಿಕ್ಕವ್ರ ಶ್ರೇಯಸ್ಸಲ್ಲ. ನಾನು ಇದುವರೆಗೂ ನಿಮ್ ಯಾವ ಮಾತನ್ನು ತಪ್ಪಾಗಿ ತಿಳಿದಿಲ್ಲ ಅಮ್ಮ.
ಅದು ನಿನ್ ದೊಡ್ಡ ಗುಣ. ಎಷ್ಟು ಬೈದಿದ್ದೀನಿ ನಾನು ನಿನ್ನ. ನೀವು ನನ್ನ ಒಳ್ಳೇದಕ್ಕೆ ಈ ಮನೆ ಒಳಿತಿಗೋಸ್ಕರ ಬೈದಿರ್ತೀರಿ. ಯಾವತ್ತೂ ನಿನಗೆ ನನ್ನ ಮೇಲೆ ಕೋಪನೇ ಬಂದಿರ್ಲಿಲ್ವಾ? ಸಾಕಪ್ಪ ಇವ್ ಸಹವಾಸ ಅಂತ ಅನ್ಸಿರ್ಲಿಲ್ವಾ? ನೀವು ನನಗೆ ತಾಯಿದ ಹಾಗೆ. ತಾಯಿ ಬೈದ್ರೆ ಮಕ್ಳಿಗೆ ಬೇಜಾರಾಗ್ಬೋದು, ಆದ್ರೆ ಬಿಟ್ಟಿರಕ್ಕಾಗಲ್ಲ. ಎಲ್ಲಿಂದನೋ ಬಂದ್ ನನಗೆ ನಿಮ್ ಸ್ವಂತ ಮಗಳಿಗಿಂತ ಹೆಚ್ಚು ಪ್ರೀತಿ ತೋರಿಸಿದ್ದೀರಾ. ನನಗಷ್ಟೇ ಸಾಕು. ಇನ್ನೊಂದು ದೇವ್ರ ಹತ್ರ ಬೇಡೋದೇನಿದೆ? ನನ್ನ ಸೂರ್ಯನ್ ಚೆನ್ನಾಗಿ ನೋಡ್ಕೊ. ಯಾವಾಗ್ಲೂ ಅವನ ಜೊತೆ ಇರು. ಅಷ್ಟೇ ನನಗೆ ಬೇಕಾಗ. ಅಣ್ಣ, ನಾನು ಏನೋ ಅನ್ಕೊಂಡಿದ್ದೆ ಕಣ. ಬಹಳ ಚಾಲು ಇದೆಯಾ ನೀನು? ಡ್ಯಾನ್ಸರ್ಸ್ ವೇಷ ಹಾಕೊಂಡು ಎಲ್ಲರ ಕಣ್ಣು ತಪ್ಪಿಸಿ ಆ ಶೀಲಾ ಕುಮಾರ್ನ ಹಾರಿಸ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ ವಾರೆ ವಾ, ಮೆಚ್ಚಿದೆ ಸೋದರ. ನಿನ್ನ ಪ್ರತಿಭೆನ ಮೆಚ್ಚಿದೆನ. ಆರ್ತಿ ಅಂತೂ ಕೊಟ್ಟು ಭಾಷಣ ಯಾವ ಮಿನಿಸ್ಟ್ರಿಗೂ ಕಮ್ಮಿ ಇರಲ್ಲ. ಆ ಭದ್ರಕಾಳಿ MLA ಹೆಂಡತಿ, ಅವಳಿಗಂತೂ ಮಾತೆ ನಿಂತೋಗ್ಬಿಡಿತ್ತು. ಆದರೆ ನೀವು ಡ್ಯಾನ್ಸರ್ಸ್ ವೇಷ ಹಾಕೊಂಡಿದ್ದು ಮನೆ ಯಜಮಾನರಾದ ರಾಜಶೇಖರ್ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾಗಿದ್ದಿದ್ರೆ ಆರ್ತಿ, ನೀನು ಡ್ಯಾನ್ಸರ್ಸ್ ವೇಷ ಹಾಕೊಂಡು ಮನೆ ಮರ್ಯಾದೆನ ಮಣ್ಣು ಪಾಲ್ ಮಾಡ್ತಾ ಇದ್ಯಾ. ಯಾಕೆ ಯಾಕೆ ಹೀಗೆ ಮಾಡಿದೆ? ನಿನಗೊಂಚೂರು ಭಯ ಇಲ್ವಾ ಅಂದಿರೋರು? ನೀನ್ ಸುಧಾರಿಸೋದಿಲ್ಲ ಭಾಸ್ಕರ. ಆರ್ತಿಯವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಗಂಜು, ಆ ಸೆಕ್ಯೂರಿಟೀಸ್ನ ನೋಡಿ ಹೆದರ್ಕೋತಿದ್ರು. ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ತುಂಬಾ ಧೈರ್ಯದಿಂದ ನನ್ನ ಜೊತೆಗಿದ್ರು. ಆರ್ತಿ ಹಾಗೆ ಯಾಕೆ ನಿಮ್ ಜೊತೆಲಿ ಇದ್ಲು ಅಂತ ನಿಮ್ಗನ್ಸುತ್ತೆ? ಅಪ್ಪ ಅಮ್ಮ ಮನೆಯವ್ರೆಲ್ರೂ ನಿಮ್ಗೆ ಹೊರಗಡೆ ಹೋಗ್ಬೇಡ ಅಂತ ತಡೆದ್ರು. ಆದ್ರೂ ಆರ್ತಿ ನಿಮ್ ಜೊತೆಲಿ ಬಂದ್ಲು. ನೀವು ಶೀಲಂಗ್ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತ ಅವಳು ತನ್ನ ಪ್ರಾಣನೇ ಪಣವಾಗಿಟ್ಲು. ಯಾಕೆ? ಇದ್ರ ಅರ್ಥ ಅವಳು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾಳೆ. ಅದಕ್ಕೆ ಆರ್ತಿಯವರು ನನ್ನ ತುಂಬಾ ಗೌರವಿಸ್ತಾರೆ. ನಾನು ಅಷ್ಟೇ ಅವ್ರನ್ನ ತುಂಬಾ ಗೌರವಿಸ್ತೀನಿ. ಅಪ್ಪ ಅಮ್ಮ ಸಿಟ್ ಮಾಡ್ಕೊಂತಾರೆ ಅಂತ ಗೊತ್ತಿದ್ದು ಅವ್ರು ನನ್ನ ಜೊತೆ ಬಂದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಮಾಡ್ತಿರೋದು ಸರಿ ಅಂತ. ನಾಳೆ ದಿನ ಆರ್ತಿಯವ್ರಿಗೆ ನನ್ನ ಸಹಾಯ ಬೇಕಂದಾಗ ನಾನು ಅವ್ರ ಜೊತೆಗಿರ್ತೀನಿ. ಅದ್ರ ಅರ್ಥ ಇಷ್ಟೇ ಅರ್ಥ ಅಷ್ಟೇ. ಅದಕ್ಕೆ ಬೇರೆ ಏನೂ ಇಲ್ಲ. ದಯವಿಟ್ಟು ಈ ಸಂಬಂಧನ ಬೇರೆ ದೃಷ್ಟಿಲಿ ನೋಡ್ಬೇಕು. ನಾನು ನಿಮಗೆ ಎಷ್ಟು ಸತಿ ಹೇಳಿದ್ದೀನಿ, ನನ್ನ ಆರ್ತಿಯವ್ರ ಮಧ್ಯೆ ಪ್ರೀತಿ ಸಂಬಂಧ ಇಲ್ಲ, ಅದು ಯಾವತ್ತಿಗೂ ಆಗೋದಿಲ್ಲ ಅಂತ. ದಯವಿಟ್ಟು ಈ ಸಂಬಂಧಕ್ಕೆ ಪ್ರೀತಿ ಅನ್ನೋ ಹೆಸರಿಡ್ಬೇಡಿ. ಭಾಸ್ಕರ್, ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಹೇಳು, ಏನ್ ವಿಷಯ? ನಾನ್ ನಾಳೆ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಮತ್ತೆ ಫ್ರೆಂಡ್ಸಾ? ಮತ್ತೆ ಅಂದ್ರೆ ನಾನೇನ್ ಅವ್ರನ್ನ ದಿನ ಮೀಟ್ ಮಾಡ್ತೀನಾ? ಅಲ್ಲ, ಅಮ್ಮಂಗ್ ಗೊತ್ತಾದ್ರೆ ಸುಮ್ನೆ ಫಸ್ಟ್. ಪ್ಲೀಸ್ ಭಾಸ್ಕರ್, ನಿಮ್ಮ ಅಮ್ಮ ಹೇಳ್ದಂಗೆಲ್ಲ ಕೇಳಕ್ ಆಗಲ್ಲ. ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ರೆಸ್ಟ್ರಿಕ್ಟ್ ಮಾಡ್ತಿರ್ತಾರೆ. ರಾಖಿ, ಏನೋ ಅಂತ ಮಾತಾಡ್ತಿದ್ಯಾ? ಪ್ಲೀಸ್ ಭಾಸ್ಕರ್, ಇಟ್ಸ್ ಎನಫ್. ಉಸಿರು ಕಟ್ತಿದೆ ಕಣೋ. ನಾನ್ ಕೆಲ್ಸ ಬಿಟ್ಟಿದ್ದೀನಿ ಅಂತ ಆಂಟಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ರು ಗೊತ್ತಾ? ಅಮ್ಮನ್ ಮೇಲೆ ರೇಗಾಡ್ದೆ, ಯಾಕೆ ಹೇಳ್ದೆ ಆಂಟಿಗೆ ಅಂತ. ಯಾವಾಗ್ಲೂ ಜೈಲ್ ತರ ಮನೇಲೇ ಇರ್ಬೇಕು, ಇದ್ ಮಾಡು ಅದ್ ಮಾಡು ಅಂತ. ಗಾಡ್, ಇಟ್ಸ್ ಎನಫ್ ಭಾಸ್ಕರ್. ಜೈಲು ಅಂತಲ್ಲ ಯಾಕೆ ಹೇಳ್ತೇನೆ ನೀನು? ಪರಿಮಳ ಅದಕ್ಕೆ ಆರ್ತಿ ಅದಕ್ಕೆ ನಿಂತಾರ ಹೇಳ್ತಾರೆ. ಪ್ಲೀಸ್ ಡೋಂಟ್ ಕಂಪೇರ್ ಮೀ ವಿತ್ ದೆಮ್. ನಾನು ಅವ್ರ ತರ ಅಲ್ಲ. ನಿನಗ್ ಗೊತ್ತಲ್ವಾ, ನನಗ್ ನನ್ ಕೆಲ್ಸನೇ ಮುಖ್ಯ, ಅದ್ರಿಂದಾನೇ ನಾನು ಖುಷಿ ಸಿಗೋದು ಅಂತ.
ನಾನ್ ನಾಳೆ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಅಷ್ಟೇ. ಆಲ್ ರೈಟ್, ನೀನು ಹೋಗ್ಬಾ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಹರ್ಟ್ ಮಾಡಿದ್ರೆ ಐ ಆಮ್ ಸಾರಿ. ಹೋಗ್ಬಾ ಅಲ್ಲ, ನೀನು ಬರ್ತಿದ್ಯಾ ನನ್ ಜೊತೆ? ನನ್ ಫ್ರೆಂಡ್ಸ್ ನಿನ್ನನ್ನು ಮೀಟ್ ಮಾಡ್ಬೇಕಂತೆ. ಆದಿ, ಮಲ್ಗೋ ಟೈಮಲ್ಲಿ ಆಟನಾ ನಿಂದು? ಬಿದ್ರೆ ಏಟಾಗತ್ ಕಣೋ. ಏಟಾಗಲ್ಲ ಅಮ್ಮ. ಸರಿ, ಹೋಗ್ ಮಲ್ಕೋ. ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವಾ? ಹೋಗು ಮಲ್ಕೋ. ಸಾಕ್ಷಿ ಎಲ್ಲೋ? ನಂಗೆ ಹೆಂಗ್ ಗೊತ್ತಮ್ಮ, ಅವಳು ನನ್ನ ರೂಮ್ಗೆ ಬಂದಿಲ್ಲ. ಸರಿ ಮಲ್ಕೋ, ನಾನು ನೋಡ್ಕೊ ಬರ್ತೀನಿ. ಅಮ್ಮ, ನೀನ್ ನನ್ ಕಿಸಿನೇ ಕೊಟ್ಟಿಲ್ಲ. ಗುಡ್ ಬಾಯ್. ಮಲ್ಕೋ, ಬೆಳಿಗ್ಗೆ ಬೇಗ ಹೇಳ್ಬೇಕು. ಅಮ್ಮ, ನಾನಿನ್ ಕಿಸಿ ಕೊಟ್ಟಿಲ್ಲ. ಜಾಣ. ಮಲ್ಕೋ. ಗುಡ್ ನೈಟ್. ಇವತ್ತಿನ ವಿನ್ನರ್ನ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಪ್ರೈಸ್ ಗೋಸ್ ಟು ಸಾಕ್ಷಿ. ಸಾಕ್ಷಿ ಒಬ್ಬಳೊಬ್ಳೆ ಮಾತಾಡ್ಕೋತಾ ಇದ್ದಾಳೆ. ವೆರಿ ಗುಡ್ ಸಾಕ್ಷಿ. ಸಾಕ್ಷಿ, ಇಲ್ಲೊಬ್ಳೆ ಏನ್ ಮಾಡ್ತಿದ್ಯಾ? ಯಾಕೆ ಬಿಟ್ಟು ಒಬ್ಳೊಬ್ಳೆ ಮಾತಾಡ್ತಿದ್ಯಾ? ನಾನು ಏನಾದ್ರೂ ಮಾಡ್ಕೋತೀನಿ, ನಿಮ್ಗೇನು? ಹೋಗಿ ಅಲ್ಲಿಂದ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳೋ, ನಾವಿಬ್ರು ಸೇರಿ ಸಾಲ್ವ್ ಮಾಡೋಣ. ನೀವ್ ಯಾವಾಗ್ಲೂ ಸುಳ್ಳು ಹೇಳ್ತೀರಾ. ಸಾಕ್ಷಿ ಮನಸ್ಸಲ್ಲಿ ಒಂದು ವಿಚಿತ್ರವಾದ ಭಯ ಕಾಣಿಸ್ತಾ ಇದೆ. ಅವಳು ಏನೋ ಹೇಳ್ಬೇಕು ಅಂತಿದ್ದಾಳೆ, ಆದ್ರೆ ಅದಾಗುತ್ತೋ ಇಲ್ವೋ ಅನ್ನೋ ಭಯ ಅವಳ ಮನಸ್ಸಲ್ಲಿದೆ. ನಾನು ಒಬ್ಳು ತಾಯಿ, ಅವಳ ಮನಸ್ಸಲ್ಲಿ ಏನ್ ವಿಷಯ ಕಾಡ್ತಿದೆ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಅದೇನು ಒಂದು ಅರ್ಥ ಆಗ್ತಾ ಇಲ್ಲ. ಆರ್ತಿ ಅವರೇ, ಆರ್ತಿ ಅವರೇ ಏನ್ ಮಾಡ್ತಾ ಇದ್ದೀರಾ? ಆರ್ತಿ ಅವರೇ, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಏನು ಏನು ನಾ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಆಗ್ತಿದೆ. ಹಾ, ಅದೇ ಬಟ್ಟೆ ಬಗ್ಗೆ ಹೇಳ್ತಿದ್ರಿ ಅಲ್ವಾ? ಆರ್ತಿ ಅವರೇ, ಬಟ್ಟೆ ಹೋದ್ರೆ ಬೇರೆ ತಗೋಬಹುದು. ನಿಮ್ ಕೈ ಸುಟ್ಟು ಹೋಗಿದ್ದಿದ್ರೆ? ಸೂರ್ಯ ಅವ್ರೆ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಸಾಕ್ಷಿ ಬಗ್ಗೆ. ಅವಳು ಏನೇನೋ ಯೋಚನೆ ಮಾಡ್ತಿರ್ತಾಳೆ, ಏನು ಅಂತ ಗೊತ್ತಿಲ್ಲ. ನೀವಿಷ್ಟೊತ್ತು ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಸಾಕ್ಷಿ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇದೆ, ಡಿಬೇಟ್ದು. ಅದಕ್ಕೆ ಅವಳು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದಾಳೆ, ಸೆಲೆಕ್ಟ್ ಆಗಬೇಕು ಅಂದ್ಕೊಂಡಿದ್ದಾಳೆ. ಆದರೆ ಅವಳು ಎಲ್ಲರ ಮುಂದೆ ಮಾತಾಡೋದಕ್ಕಾಗಲ್ಲ, ನರ್ವಸ್ ಆಗ್ಬಿಡ್ತಾಳೆ. ಈ ಭಯನ ದೂರ ಮಾಡೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ, ಆದರೆ ಪ್ರಯೋಜನ ಆಗಲಿಲ್ಲ.
ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅವಳಿಗೂ ಆಸೆ ಇದೆ, ಆದ್ರೆ ಅದು ಅವಳ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಇವತ್ತು ಅವಳನ್ನ ಅಡುಗೆ ಮನೇಲಿ ನೋಡಿದೆ. ಅವಳೇ ಜಡ್ಜ್ ಆಗಿ ಅವಳಿಗೆ ಅವಳೇ ಪ್ರೈಸ್ ಕೊಟ್ಕೋತಿದ್ಲು. ಸೂರ್ಯ ಅವ್ರೆ, ನಾವಿಬ್ರು ಜೊತೆಯಾಗಿ ನಿಂತು ಅವಳಿಗೆ ಧೈರ್ಯ ಕೊಟ್ಟು ಅವಳ ಆಸೆನ ಪೂರ್ತಿ ಮಾಡಬೇಕು. ಅವಳು ಖಂಡಿತವಾಗ್ಲೂ ಗೆದ್ದೆ ಗೆಲ್ತಾರೆ. ನಾನೊಂದ್ಸರಿ ಪ್ರಯತ್ನ ಮಾಡ್ತೀನಿ. ನೀವು ಮಕ್ಕಳ ಬಗ್ಗೆ ಏನೇ ನಿರ್ಧಾರ ತಗೊಂಡ್ರು ಆದ್ರೆ ಅವ್ರು ಒಳ್ಳೇದಕ್ಕೆ ಅಂತ ಗೊತ್ತು. ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ, ಕುಡಿಯಕ್ಕೆ ಹಾಲು ಕೊಡ್ತೀನಿ. ಸಾಕ್ಷಿ ಎಲ್ಲೋ? ಬರ್ತದಾಳೆ. ಸಾಕ್ಷಿ, ಯಾಕೆ ಡಲ್ ಆಗಿದ್ಯಾ? ಟೀಚರ್ ಏನಾದ್ರು ಅಂದ್ರ? ದೊಡ್ಡಮ್ಮ, ನನಗೆ ತುಂಬಾ ಹೊಟ್ಟೆ ನೋಡ್ತಾ ಇದೆ. ನಾಳೆ ನನ್ನ ಸ್ಕೂಲಕ್ಕೆ ಕಳಿಸ್ಬೇಡಿ. ಹೊಟ್ಟೆ ನೋವ್ತಾ ಇದೆಯಾ? ಇವಳು ಸುಳ್ಳು ಹೇಳ್ತಿದ್ದಾಳೆ. ಹೊಟ್ಟೆ ನೋವು ಇಲ್ಲ, ಏನೂ ಇಲ್ಲ. ನಾಳೆ ಸ್ಕೂಲಲ್ಲಿ ಡಿಬೇಟ್ ಕಾಂಪಿಟೇಷನ್ ಸೆಲೆಕ್ಷನ್ ಇದೆಯಲ್ಲ, ಅದಕ್ಕೆ ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ, ನನಗೆ ನಿಜವಾಗ್ಲೂ ಹೊಟ್ಟೆ ನೋವು. ದೊಡ್ಡಮ್ಮ ನಿಜವಾಗ್ಲೂ ಸುಳ್ಳು ಹೇಳ್ತಿದ್ದಾಳೆ. ಆದಿತ್ಯ, ಹೋಗಿ ಡ್ರೆಸ್ ಚೇಂಜ್ ಮಾಡು. ಹೋಗು. ದೊಡ್ಡಮ್ಮ, ನಾಳೆ ನನ್ನ ಸ್ಕೂಲಿಗೆ ಕಳಿಸ್ಬೇಡಿ ದೊಡ್ಡಮ್ಮ. ನೋಡು ಸಾಕ್ಷಿ, ಪರಿಮಳ ಅವಳಿಗೆ ಮೈ ಹುಷಾರಿಲ್ಲ ಅಂದ್ರೆ ನಾಳೆ ಸ್ಕೂಲಿಗೆ ಕಳಿಸದೇ ಇದ್ರೆ ಆಯ್ತು. ಸಾಕ್ಷಿ, ನೀನ್ ಹೋಗು ಪುಟ್ಟ, ನಾಳೆ ಸ್ಕೂಲಿಗೆ ರಜಾ ಹಾಕ್ಸೋಣ. ಥ್ಯಾಂಕ್ ಯು. ಸಾಕ್ಷಿ, ನಿಂತ್ಕೋ. ನನಗೆ ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ. ನಿನಗೆ ಹೊಟ್ಟೆ ನೋವು ಇಲ್ಲ, ಏನೂ ಇಲ್ಲ ಅಲ್ವಾ? ನೀನ್ ಯಾಕೆ ಸುಳ್ಳು ಹೇಳ್ತಿದ್ಯಾ ಅನ್ನೋದು ನನಗೆ ಗೊತ್ತು. ನೋಡು ಸಾಕ್ಷಿ, ನೀನ್ ನಾಳೆ ಸ್ಕೂಲಿಗೆ ಹೋಗ್ತಿದ್ಯಾ, ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟು ಮಾಡ್ತಿದ್ಯಾ. ಆರ್ತಿ, ಈಗ ನಿನಗೆ ಹೊಟ್ಟೆ ತಣ್ಣಗಾಯ್ತಾ? ಪಾಪ ಮಗುನ ಮತ್ತೆ ಅಳಿಸ್ಬಿಟ್ಟಿಯಲ್ಲ. ನಿಂಗೆ ಯಾರ ಮಾತ್ಗೂ ಬೆಲೆನೇ ಇಲ್ಲ ಅಲ್ವಾ? ನಾನು ಈಗ ತಾನೇ ಹೇಳಿದ್ದೀನಿ ನಾಳೆ ಅವಳು ಸ್ಕೂಲ್ಗೆ ಹೋಗೋದು ಬೇಡ ಅಂತ. ಆದ್ರೂ ನೀನು ಅವಳು ಹೋಗ್ಲೇಬೇಕು ಅಂತ ಹಠ ಮಾಡ್ತೀಯ. ಎಲ್ರಿಗಿಂತ ನೀನೇ ದೊಡ್ಡವಳು ಅಲ್ವಾ? ನೀವು ನನ್ನ ತಪ್ಪು ತಿಳಿದಿದ್ದೀರ ಅತ್ತೆ. ನಾನು ನಿಮ್ಮನ್ನ ಕಡೆಗಣಿಸ್ತಿಲ್ಲ. ನಿಜ ಏನು ಅಂದ್ರೆ, ಸಾಕ್ಷಿ ಜನರ ಮುಂದೆ ಮಾತಾಡೋದಕ್ಕೆ ಹಿಂಜರಿತಾಳೆ, ತುಂಬಾ ಭಯ ಪಡ್ತಾಳೆ. ಇದನ್ನೇ ಅವತ್ತು ಪ್ರಿನ್ಸಿಪಲ್ ಕೂಡ ಹೇಳಿದ್ದು, ಅವಳ ಕ್ಲಾಸ್ ಮಕ್ಕಳ ಜೊತೆ ಬೆರೆಯಲ್ಲ ಅಂತ. ಅದಕ್ಕೆ ನಾನು ಸೂರ್ಯ ಅವರು ಅವಳಿಗೆ ತಿಳಿಸಿ ಹೇಳ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಅತ್ತೆ, ಅವಳ ಮನಸ್ಸಲ್ಲಿ ಭಯ ತುಂಬಿದೆ. ಅದಕ್ಕೆ ಅವಳು ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಜನರು ಮುಂದೆ ಬಂದು ಮಾತಾಡಿದ್ರೆ ಅವಳ ಭಯ ದೂರ ಆಗುತ್ತೆ. ನಿನ್ನ ಉದ್ದೇಶ ಆದ್ರೂ ಏನಾರ್ತಿ? ಸಾಕ್ಷಿ ಪಾಪ ಇನ್ನು ಚಿಕ್ಕ ಮಗು, ಎಲ್ರಿಗೂ ನಿನ್ನ ಹಾಗೆ ಭಾಷಣ ಬಿಗಿಯಕ್ ಬರ್ಬೇಕಲ್ಲ. ಅವಳು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂದ್ರೆ ಬೇಡ ಬಿಡು, ಬಲವಂತ ಯಾಕೆ ಮಾಡ್ತೀಯಾ? ಅದು ಅಲ್ಲದೆ ಅವಳು ಪಾರ್ಟಿಸಿಪೇಟ್ ಮಾಡ್ಲಿ ಬಿಡ್ಲಿ, ಅದರಿಂದ ನಿನಗೆ ನಮ್ಮ ವ್ಯತ್ಯಾಸ ಆಗುತ್ತೆ. ಸಾಕ್ಷಿಯೇ ನೀನ್ ಹೆತ್ತ ಮಗಳಲ್ವಲ್ಲ, ಅದಕ್ಕೆ ಬಲವಂತವಾಗಿ ಅವಳು ಕುತ್ತಿಗೆ ಹಿಡಿದು ನಿನಗೇನ್ ಬೇಕೋ ಅದನ್ನ ಮಾಡಿಸ್ತೀಯ. ನಿನ್ನ ಮಗ ಆದಿತ್ಯಂಗೂ ಹೀಗೆ ಮಾಡು ನೋಡೋಣ. ಅತ್ತೆ, ಸಾಕ್ಷಿ ನನ್ನ ಮಗಳು. ಅವಳಿಗೆ ಒಳ್ಳೇದು ಕೆಟ್ಟದ್ದು ಏನೇ ಆದ್ರೂ ನನ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಅಡ್ಗೆ ಮನೆಯಲ್ಲಿ ಸ್ಪೀಚ್ ಹೇಳ್ತಾ ತನಗೆ ತಾನೇ ಪ್ರೈಸ್ ಕೊಡ್ಕೋತಿದ್ಲು. ಅದನ್ನ ನೋಡಿ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ತಾಯಿಯಾಗಿ ಈ ಸಣ್ಣ ಆಸೆನ ಪೂರ್ತಿ ಮಾಡಕ್ಕಾಗ್ಲಿಲ್ಲ ಅಂತ ನನಗೆ ನನ್ನ ಮೇಲೆ ಸಿಟ್ಟು ಬಂತು. ನಾನು ಹೇಳ್ತಿರೋ ನಿಜ ಅತ್ತೆ. ಸಾಕ್ಷಿಗೂ ಬೇರೆ ಮಕ್ಳ ಹಾಗೆ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಅವಳು ಮಾತಾಡಿದಾಗ ಜನ ಚಪ್ಪಾಳೆ ತಟ್ಟಬೇಕು, ಹೊಗಳ್ಬೇಕು, ಪ್ರೈಸ್ ಬರ್ಬೇಕು ಅಂತ ಇದೆ. ಆದ್ರೆ ಅವಳಿಗೆ ಧೈರ್ಯ ಇಲ್ಲ. ನಾವೆಲ್ಲರೂ ಸೇರಿ ಅವಳಿಗೆ ಧೈರ್ಯ ತುಂಬಬೇಕಲ್ವಾ? ಆರತಿ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ.
ಅಪ್ಪ, ನಿಮಗೆ ಸಾಕ್ಷಿ ಜನರ ಮುಂದೆ ನಿಂತು ಧೈರ್ಯವಾಗಿ ಮಾತಾಡೋದು ಇಷ್ಟ ಇದೆಯಲ್ವಾ? ಹೌದು. ಅಹಲ್ಯ ಅತ್ತೆ, ಸಾಕ್ಷಿ ಖುಷಿಗೋಸ್ಕರ ಆರತಿ ಅವ್ರು ಹೇಳೋದನ್ನ ಮಾಡೋದ್ರಲ್ಲಿ ತಪ್ಪೇನಿದೆ? ನೀವೇನಂತೀರಪ್ಪ? ಆರ್ತಿ ಹೇಳೋದು ನನಗೆ ಒಪ್ಪಿಗೆ ಆಗಿದೆ.